ಎಷ್ಟು ಕಣದವ ಯಾರ್ಯಾರು ಪ್ರಾಬ್ಲಮ್ಸ್ ಇದ್ದು ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಇವಾಗ ಸ್ಟಾರ್ಟ್ ಮಾಡಾಕತ್ತೀನಿ. ಹೇಳ್ತೀನಿ ನಿನ್ನ ಮಗ ಹೇಳ್ತೀವಿ ಅಲ್ಲ 4 ಕಣ ಅಂತ 2 ಕಣ ಅವನು ಅಂತ 2 ಕಣ ಹುಡುಗ ಅಂತ. ಇಲ್ಲಿ ಹೇಮಂತ್ ಬೈ ಅಂತೂ ಬೆಂಗಳೂರಿಗೆ ಹೋಗ್ಯಾರ, ಎಲ್ಲರಿಗೂ ಗೊತ್ತಿದ್ದ ಐತಿ. ಸೊ ಅದಕ್ಕೆ ಇವತ್ತು ಕಾಣಕತ್ತಾರ. ಬರೀ ಆರಾಮದಾರಿಲ್ಲ? ಆರಾಮದೇವಣ್ಣ, ನೀವು ರೀ? ಎಲ್ಲ ನಿಮ್ಮ ಆಶೀರ್ವಾದ. ನನ್ನ ಫ್ರೆಂಡ್ ಇನ್ನೊಬ್ರು ಇಲ್ಲ ಅದಾರ, FK ದುನಿಯಾ ಅಂತೇಳಿ ಇವರು. ನಮ್ಮ ರಾಜನ ಅಂಗಡಿ ಬಂದು ಚಹಾ ಕುಡಿದ್ವಿ, ಅದು ಬಿಲ್ ಕೊಟ್ಟಿವಿ. ಮತ್ತು ಹಂಗೆ ಏನು ಪುಕ್ಷಡ ಟೋಪಿ ಹಾಕಿಲ್ಲ. ಜಲ್ದಿ ರೆಡಿ ಆದ ತಪ್ಪಿಗೆ ನಮ್ಮ ಮಮ್ಮಿ ನನಗೆ ಟಿಫಿನ್ ಮಾಡಕ್ಕೆ ಪಿಲ್ಲೋಡಿಲ್ಲ. ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಹುಡುಗನಿಂದ ನಮಸ್ಕಾರ ಅಂತ ಹೇಳ್ತಾ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಕೈಗೊಂಬೆಯಾದರೆ ನಾನು ನಗಿಸುವೆಯ ದಿನವೂ ನೀನು, ನಿನ್ನನ್ನೇ ಅಳಿಯುವೆ ನಾನು. ಆ್ಯಂಡ್ ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಕತ್ತೀನಿ. ಇವಾಗ ಎಲ್ಲಿಗೆ ಬಂದೀವಿ ಅಂದ್ರೆ SM ಕಾಲೇಜ್ ಬಂದೀವ್ರಿಪ್ಪ ಭಾಳ ದಿವಸದ ಮ್ಯಾಗ. ಯಾಕಂದ್ರೆ ರೀಲ್ಸ್ ಮಾಡ್ಬೇಕನ್ನೋದು ಹುಚ್ಚಿಡ್ದಿತ್ತು. ಅದೊಂದು ಕಂಟೆಂಟನ್ನು ಭರ್ಜರಿ ಜಬರ್ದಸ್ತ್ ರೆಡಿ ಮಾಡಿದ್ವಿ. ಹೇಮಂತ್ ಬೈ ಅಂತೂ ಬೆಂಗಳೂರಿಗೆ ಹೋಗ್ಯಾರ, ಎಲ್ಲರಿಗೂ ಗೊತ್ತಿದ್ದ ಐತಿ. ಸೊ ನಾವಂತರೂ ಈಗ ಅವರು ಮತ್ತು ಕ್ಯಾಮ್ರಾ ಅವ್ರು ಹಿಡಿಯೋರು ಇಲ್ಲ ಅಂದಮೇಲೆ ನಮ್ಮ ಪ್ರೀತಮ್ ಮತ್ತು FK ದುನಿಯಾ ಅಂತ ಇಬ್ಬರು ಇದ್ರೆ ಅವರಿಗೆ ಹೇಳಿದ್ವಿ ಬರ್ತೀವಿ ಅಂತಂದ್ರೆ. ಇವಾಗೇನೋ ಪ್ರೀತಮ್ ಅವ್ರು ಬರೋದೈತಿ. ಅವ್ರು ಬಂದಮೇಲೆ ಭರ್ಜರಿ ಒಂದು ಕಂಟೆಂಟ್ ಮಾಡೋಣ, ಎಡಿಟ್ ಮಾಡೋಣ, ಪೋಸ್ಟ್ ಮಾಡೋಣ. ಆ್ಯಂಡ್ ಇಷ್ಟು ದಿವಸ ಭಾಳ ಗ್ಯಾಪ್ ಕೊಟ್ಟೀನಿರಿಪ್ಪ. ನಿನ್ನೆ ಹೇಳಿದ್ನಲ್ಲ, ಅದ್ರ ತಕ್ಕಂಗೆ ಒಂದು 5 ದಿವಸ 6 ದಿವಸ ಮನ್ಯಾಗ ಪ್ರಾಬ್ಲಮ್ಸ್ ಇದ್ದು ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಇವಾಗ ಸ್ಟಾರ್ಟ್ ಮಾಡಾಕತ್ತೀನಿ. ವೇಟ್ ಮಾಡ್ತಾರೆ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ ಅಂತ. ಕಂಟೆಂಟ್ ಮಾಡೋದೈತ್ರಿ, ಕಂಟೆಂಟ್ ಸ್ಟಾರ್ಟ್ ಮಾಡ್ಬೇಕು. ನಮ್ಮ ಪ್ರೀತು ಬೈ ಬರೋರದಾರ, ಅವ್ರು ಬಂದ್ಗಳನ್ನ ಕಂಟೆಂಟ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನನ್ನ ಫ್ರೆಂಡ್ ಇನ್ನೊಬ್ರು ಇಲ್ಲ ಅದಾರ, FK ದುನಿಯಾ ಅಂತೇಳಿ ಇವರು. ಸೊ ಇವಾಗ ಪ್ರೀತಮ್ ಅವ್ರ ಸಲುವಾಗಿ ವೇಟ್ ಮಾಡಕತ್ತೀವಿ. ಅವ್ರು ಬಂದ್ರೆ ಅನ್ಸುತ್ತೆ, ಬರಲಿ ಬಂದ್ಗಳೇನೋ ಒಂದು ಕಂಟೆಂಟ್ ಸ್ಟಾರ್ಟ್ ಮಾಡಿಬಿಡೋಣ. ಆ್ಯಂಡ್ ಇವಾಗ ನಾವೆಲ್ಲಿದ್ದೀವಿ ಅಂದ್ರೆ ಆಗಲೇ ಹೇಳ್ದಂಗೆ SM ಕಾಲೇಜ್ದಾಗ ಇದೀವಿ. ಡೈಲಿ ಜೂನಿಯರ್ ಕಾಲೇಜ್ದಾಗ ಮಾಡ್ತಿದ್ವಿ, ಇವಾಗ SM ಕಾಲೇಜ್ದಾಗ ಮಾಡೋಣ ಒಂದು 2 ದಿವಸ. ಯಾಕಂದ್ರೆ ನಮ್ಮ ಹೇಮಂತ್ ಬೈ ಬೆಂಗಳೂರಿಗೆ ಹೋಗ್ಯಾರ, ಸ್ವಲ್ಪ ಕೆಲಸ ಅದಾವ ಅಂತ. ಅವ್ರು ಬಂದಮೇಲೆ ನೋಡೋಣ ಅಂತ. ತಡ್ರಿಪ್ಪ ವೇಟ್ ಮಾಡ್ತಾಯಿರಿ. ನಮ್ಮ ಪ್ರೀತು ಅಣ್ಣ ಬಂದ್ಕೊಂಡು ತೋರಿಸ್ತೇನಂತ. ಆ್ಯಂಡ್ ಭಾಳ ದಿವಸದ ಮ್ಯಾಗ ಸಾವ್ಕಾರ ಮಂದಿ ನಮ್ಮ ಬ್ಲಾಗ್ದಾಗ ಬರಾಕತ್ತಾರೆ. ಅವ್ರು ಯಾರಂದ್ರೆ ನಮ್ಮ ಪ್ರೀತು ಬೈ. ಮೊದಲೆಲ್ಲರೂ ಮಿನಿ ಬ್ಲಾಗ್ದಾಗ ನೋಡ್ತಿದ್ರು ಇವ್ರಿಗೆ. ಆ್ಯಂಡ್ ಕಂಟೆಂಟ್ ನಮ್ಮ ಜೊತೆ ಕಂಟೆಂಟ್ದಾಗೂ ಇರ್ತಿದ್ರು. ಆ್ಯಂಡ್ ಇಷ್ಟು ದಿವಸ ಸ್ವಲ್ಪ ಕೆಲಸದ ಮ್ಯಾಗ ಹೊರ ಹೊಂಟ್ರೆ ಅವ್ರು ಇನ್ನೊಂದು ಕಡೆ ವರ್ಕ್ ಮಾಡೋಕೆ. ಅದಕ್ಕೆ ಇವತ್ತು ಕಾಣಕತ್ತಾರ. ಬರೀ ಆರಾಮದಾರಿಲ್ಲ? ಆರಾಮದೇವಣ್ಣ, ನೀವು ರೀ? ಎಲ್ಲ ನಿಮ್ಮ ಆಶೀರ್ವಾದ. ಇವಾಗ ಕಂಟೆಂಟ್ ಸ್ಟಾರ್ಟ್ ಮಾಡೋಣ. ಕಂಟೆಂಟ್ ಸ್ಟಾರ್ಟ್ ಮಾಡಿ ಜಲ್ದಿನ ಮುಗಿಸ್ಕೊಂಡು ಹೋಗೋಣ. ಯಾಕಂದ್ರೆ ಮತ್ತು ಮನೆ ಕೆಲಸ ಭಾಳ ಅದಾವ. ಇಷ್ಟು ದಿವಸ ಅಂತ ಏನು ಕೆಲಸ ಮಾಡಿರಲಿಲ್ಲ ಮನೆಯದನ್ನು. ಇವಾಗ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ. ನೀವು ನಿಜವಾಗ್ಲೂ ಪ್ರೀತಿ ಮಾಡೋದ ಅಂಥವ್ರಿಗೆ ಪ್ರೀತಿ ಮಾಡಿರಿ. ಯಾರು ನಿಮ್ಮ ಸಲುವಾಗಿ ಇಡೀ ಪ್ರಪಂಚನ ಎದುರಾಕೊಂಡು ತಯಾರಿರ್ತಾರೆ ಅವ್ರಿಗೆ. ನೀವು ಅಂಥವ್ರ ಮೇಲೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ? ಯಾರು ದಿವಸಕ್ಕೆ 4-5 ಮಂದಿ ಜೊತೆ ಲಲ್ಲೆ ಹೊಡಿತಿರ್ತಾರೆ. ಇಲ್ಲಿಗೆ ನಾನು ರೀಲ್ಸ್ ಮಾಡೋದಂತೂ ಎಲ್ಲ ಮುಗೀತು. ಇವಾಗ ನಮ್ಮನ್ನ ಡೈರೆಕ್ಟ್ ಮನೆ ಕಡೆ. ಆ್ಯಂಡ್ ನಮ್ಗೆ ವಿಡಿಯೋ 1 ಅಥವಾ 2 ಮಾಡ್ಬೇಕಂತ ಬಂದಿದ್ದೆ. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಆಗ್ಬಿಟ್ಟು ಅದಕ್ಕೆ ಹೆಲ್ಪ್ ಮಾಡಿದವರು ಇವರು ನಮ್ಮ FK ಕನ್ನಡಿಗ ಅವರು. ಥ್ಯಾಂಕ್ ಯು ಸೊ ಮಚ್. ಇಲ್ಲೇ ನಮ್ಮ ಪ್ರೀತು ಅವರ ಇವರು ಹೆಲ್ಪ್ ಮಾಡಿದ್ದಾರೆ. ಇವರು ಹೊಸಬ್ರ, ಇವ್ರ ಹೆಸರು ಅಷ್ಟು ಗೊತ್ತಿಲ್ಲ. ಇವರು ಥ್ಯಾಂಕ್ ಯು. ಇವಾಗ ನಮ್ಮ DJ ರಾಜು ಭರ್ಜರಿ, ಇವರು ಡ್ಯಾನ್ಸ್ ರೀಲ್ಸ್ ಎಲ್ಲ ಮಾಡ್ತಿರ್ತಾರೆ. ಇವಾಗ ಹೋಗೋಣ, ಒಂದು ಸ್ವಲ್ಪ ಟಿಫಿನ್ ಮಾಡ್ಕೊಂಡು ಮನೆಗೆ ಹೋಗೋಣ. ಮತ್ತು ಅಲ್ಲೇ ಇವತ್ತು ಹೇಳಿ ಕೇಳಿ ನನ್ನ ತಂಗಿ ಬರ್ತಡೇ ಐತಿ, ಅದನ್ನೊಂದು ಮುಗಿಸೋಣ. ಮತ್ತೇನೇನು ಹಕ್ಕಿಕತ್ತು ಆಗ್ತಾ ಇರ್ತೋ ತೋರಿಸ್ತಾ ಇರ್ತೀನಿ, ನೋಡ್ತಾ ಇರ್ರಿ. ಸುರಿವ ಮಳೆ ನಿಂತು ತಂಪಾಗಿದೆ, ಬರಿದಾದ ಭೂಮಿ ಮಧ್ಯೆ ಹಸಿರಾಗಿದೆ, ಗೂಡ ಬಿಡಲು ಹಕ್ಕಿಯು ಹಾದೋರೆ. ಎಷ್ಟು ಕಣದವ ಯಾರ್ಯಾರು? ನೀನು ಅವನಿಗೆ ಹೌದಿಲ್ಲ? ಮತ್ತು ಧಮ್ಕಿ ಹಾಕಿ ನನ್ಬಿಡು ಇದ್ದಂಗೆ ಹೇಳಕತ್ತೀನಿ. ಮಂದಿಗೆಲ್ಲ ಕೇಳ್ಬೇಕು. ಇಲ್ಲ ಮುಡ್ರದ್ರ ಅಂದನಿಲ್ರಿ? ಅಂದನಿಲ್ಲ? ಹಾಂ ಹಾಂ ನೋಡ್ಬೇಕು, ವಿಚಾರ ಮಾಡ್ಕೆ ಜಾಡ್ಸ್ ಹೋದ್ಬಿಡು ಬೇಡ ಅನ್ನಂಗಿಲ್ಲ. ನಾವೇನು ನಮ್ಮ ರಾಜನ ಅಂಗಡಿ ಬಂದು ಚಹಾ ಕುಡಿದ್ವಿ, ಅದು ಬಿಲ್ ಕೊಟ್ಟಿವಿ. ಮತ್ತು ಹಂಗೆ ಏನು ಪುಕ್ಷಡ ಟೋಪಿ ಹಾಕಿಲ್ಲ. ಇವಾಗ ನಮ್ಮ ನಡೆ ಡೈರೆಕ್ಟ್ ಮನೆಗೆ ಹೋಗೋಣ. ಅಲ್ಲಿ ಒಂದು ಸ್ವಲ್ಪ ಏನು ಕಂಟೆಂಟ್ ಇದ್ರೆ ಮಾಡೋಣ. ಸೊ ಎಲ್ಲರಿಗೂ ಬಾಯ್ ಹೇಳೋಣ. FK ದುನಿಯಾ ಅವರೇ ಬಾಯ್ ಹೋಗ್ಬರೋಣ. ಥ್ಯಾಂಕ್ ಯು ಬಂದು ರೀಲ್ಸ್ ಮಾಡಿಕೊಟ್ಟಿದ್ದಕ್ಕೆ. ಇಲ್ಲೇ ನಮ್ಮ ಇವ್ರು ಸಾವ್ಕಾರ, ಥ್ಯಾಂಕ್ ಯು. ಇವರೆಲ್ಲ ಮೊದಲೆಲ್ಲ ಭಾಳ ಬರ್ತಿದ್ರಿ ನಮ್ಮ ಜೊತೆ ರೀಲ್ಸ್ ಮಾಡೋಕ್ಕಂತ. ಈಗೆಲ್ಲ ಸಾವ್ಕಾರ ಆಗತ್ತಾರೆ, ಸ್ವಲ್ಪ ದುಡ್ಡು ಹಾಕೊಂಡ್ರೆ ರೊಕ್ಕ ಮಾಡೋಕೆ ನಿಂತಾರೆ. ರೊಕ್ಕ ಮಾಡಿ ಅವರು ಆಮೇಲೆ ಬರ್ತಾರಂತ. ವೇಟ್ ಮಾಡೋಣ. ಬಾಯ್ ಹೋಗ್ಬರೋಣ. ಬಾಯ್ ಅಲ್ಲಿ ಒಬ್ರು ಕಳ್ಬೇಕಂಗೆ ಊಟ ಮಾಡತ್ತಾರೆ. ಅವ್ರು ಕದ್ದು ಮುಚ್ಚಿ ನೋಡತ್ತಾರೆ. ಅವ್ರಿಗೆ ಒಂದು ಬಾಯ್ ಹೇಳಿ ಹೋಗೋಣ ನಡ್ರಿ. ಸೊ ಇಲ್ಲಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡಂತರೂ ಬಂದಿದ್ದಾಗೈತಿ. ಆ್ಯಂಡ್ ಆಗಲೇ ಹೇಳಿದೆ ನಾನು, ನನ್ನ ತಂಗಿ ಬರ್ಡೇ ಐತೆ ಅಂತ. ಸೊ ಬರ್ಡೇಗೆ ನಮ್ಮ ಮಾಮ ಮತ್ತು ನಮ್ಮ ಅಜ್ಜಿ ಕೇಕ್ ತೊಗೊಂಬರಕತ್ತಾರ. ಎಲ್ಲ ಸಣ್ಣದಾಗಿ ಒಂದು ಸೆಲೆಬ್ರೇಷನ್ ಮಾಡೋಣ. ಯಾಕಂದ್ರೆ ದೊಡ್ಡ ಸೆಲೆಬ್ರೇಷನ್ ಮಾಡೋಕೆ ನಮ್ಮ ಫ್ಯಾಮಿಲಿಯವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಇವಾಗಿನ ಸದ್ಯದ ಪರಿಸ್ಥಿತಿಗೆ. ಏನಂತ ನಾನು ನಿನ್ನೆ ಹೇಳೀನಿ. ಸೊ ವೇಟ್ ಮಾಡ್ತಾಯಿರಿ. ಆ್ಯಂಡ್ ಇವಾಗಿನ್ನೂ ನಾನು ರೆಡಿ ಆಗಬೇಕು, ಅವರೆಲ್ಲ ರೆಡಿ ಆಗತ್ತಾರ. ಅಷ್ಟರಾಗ ನಮ್ಮ ಮಾಮ ಮತ್ತು ನಮ್ಮ ಅಜ್ಜಿ ಕೇಕ್ ತೊಗೊಂಬರ್ತಾರೆ. ಮಸ್ತ್ ಎಂಜಾಯ್ ಮಾಡೋಣ ಅಂತ ಕಾಯ್ತಾಯಿರಿ, ನೋಡ್ತಾಯಿರಿ. ನಾವಂತೂ ರೆಡಿ ಆಗೋದಾಗೈತಿ. ಇವಾಗ ನಮ್ಮ ಮಮ್ಮಿ ಇಲ್ಲೇ
ಏನೋ ನಾಷ್ಟ ಮಾಡಾಕತ್ತಾರೆ ಟಿಫಿನ್ ಅಂತೇಳಿ. ಇನ್ನೂ ನಮ್ಮ ಅಕ್ಕನ ಮಕ್ಳು ಆತ ನಮ್ಮ ತಂಗಿ ಆತ ಮೇಕಪ್ ಮಾಡ್ಕೊಳಕತ್ತಾರ. ಅವ್ರ ಮೇಕಪ್ ಪಾರ್ಲರ್ ನಡೆಸ್ಬಿಟ್ರಿ ಇಲ್ಲ ಅಂತ ಒಂದೇದಿಲ್ಲ ಐತ್ರಿ. ಇದು ಬರ್ಡೇಗಲ್ ರೀ, ಇದು ಬರ್ಡೇಗೆಲ್ಲ ಹಿಂಗೆ ಕುಂತು ಮೇಕಪ್ ಮಾಡ್ಕೊಳಕತ್ತೈತಿ. ಇಲ್ಲಿ ಇದು ಒಂದು ಐತಿ, ಸಾರಿ ಇದಲ್ಲ ಇವರು, ಇಲ್ಲೋ ಬೇಕಾದಾಳ ಇಲ್ಲೋ ಬೇಕಾದಾಳ. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. अरे साला ये सब कैसे सीख गया रे? ಜಲ್ದಿ ರೆಡಿ ಆದ ತಪ್ಪಿಗೆ ನಮ್ಮ ಮಮ್ಮಿ ನನಗೆ ಟಿಫಿನ್ ಮಾಡಕಚ್ಚಾರಿ ಪೆಲ್ಲೋಡಿಲ್ಲಿ. ಮೇಲೆ ಒಂದು ಸಣ್ಣ ಸಿನಿಮೆಟಿಕ್ ವೀಡಿಯೋ ತೊಗೊಳಕತ್ತಿದ್ವಿ. ಯಾಕಂದ್ರೆ ಭಾಳ ಚಂದ ರೆಡಿ ಆಗ್ಯಾರಿ ನಮ್ಮ ಅಕ್ಕನ ಮಕ್ಳು ಮತ್ತು ನನ್ನ ತಂಗಿ. ಅವ್ರದ್ದೊಂದು ಸಣ್ಣ ವೀಡಿಯೋ ಹಾಕಿರ್ತೀನಿ. ಕೆಳಗಡೆ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಬಂದಾರ. ಅದೊಂದು ಸಣ್ಣ ಕೇಕ್ ತೊಗೊಂಡು ಇವಾಗ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ. ಅತ್ತ ಕಾಳಿದಾಸ ಇತ್ತ ರವಿ ವರ್ಮ ನಿನ್ನ ಹಿಂದೆ ಬಂದರು. ಅಂದವಾ ಹೊಗಳಲು ಸಾಧ್ಯವೇ ನಿನ್ನ ಮುಂದೆ ಮೌನವೇ. ಅತ್ತ ಊರ್ವಶಿಯು ಇತ್ತ ಮೇನಕೆಯು ನಿನ್ನ ನಡೆ ಕಂಡರೆ ನಡುವೆ ಹುಳುಕುತ್ತೆ ಅಲ್ಲವೇ ನಿನ್ನ ಬಿಟ್ಟರೆಲ್ಲವೇ. ಅಲ್ಲೊಂದು ರಾಜರ ಬೀದಿದೆ ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ. ಇಲ್ಲೊಂದು ಹೃದಯ ಕೋಟೆ ಇದೆ ಇಲ್ಲಿ ಎಂತೆಂತ ಕನಸು ಕಾವಲಿದೆ. ಎಲ್ಲ ಕಾವಲು ದಾಟಿದ ಚೋರಿ Happy birthday, auntie. ನೀನೇನಾ Happy birthday, auntie. ಹತ್ತಿರ ಎತ್ತರು ಬಲು ಎತ್ತರ ಎತ್ತರ ನಿನ್ನಂದವೇ ಬಲೆ ಬಲೆ ಚಂದದ ಚಂದುಳಿ. ಎಲ್ಲರೂ ನಾವು ಬರ್ತಡೇ ಮಾಡಕ್ಕೆ ಬಡ್ದಾಡಿದ್ರೆ ಇಲ್ಲ ಮೋ ಬಂದು ಟಿಫಿನ್ ರೆಡಿ ಮಾಡತ್ತಾಡ್ರಿ. ಅದು ನಾನು ರೆಡಿ ಮಾಡಿದ್ದೆ ಆಗಲೇ ಹೇಳಿ ನಿಮ್ಗೆ. ಸುಮ್ಮಿಂಗ್ ಹಿಂಗೆ ಕೈ ಆಡಿಸಿ ನಾನು ಮಾಡೀನಿ ಅಂತ ಹೇಳ್ಬಿಡ್ತಾಳೆ. ಈಗ ನಮ್ಮ ಮುಗಿತು ಇಷ್ಟ ನೋಡ್ರಿ. ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ಹಕ್ಕಿಕತೆ. ಆ್ಯಂಡ್ ಡೈಲಿ ಇದೇ ಥರನೇ ವೀಡಿಯೋ ಬರ್ತಾನೆ ಇರುತ್ತೆ. ನೋಡೋ ಜವಾಬ್ದಾರಿ ಯಾವತ್ತಿದ್ರು ನಿಮ್ಮದೇ ಅಂತ ಹೇಳ್ತಾ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವ್ಲಾಗ್ದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್. ಎಲ್ಲರೂ ಆರಾಮಿರಿಪ್ಪ ಅಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.